ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಕೈ ಕೊಡಿ. ವಾವ್ ಆದಿ ಏನ್ ಮಾಡ್ತಾ ಇದ್ದೀರಾ? ಕಾಣಿಸ್ತಿಲ್ವಾ? ತಿಂಡಿ ತಿಂತಾ ಇದ್ದೀವಿ. ತಿಂಡಿ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತು. ಆದ್ರೆ ಇದು ಇಬ್ರು ಕೊಲೀಗ್ಸ್ ಕೂತ್ಕೊಂಡು ತಿಂಡಿ ಮಾಡ್ತಿರೋ ತರ ಇಲ್ಲ, ಇಬ್ರು ಲವರ್ಸ್ ಕೂತ್ಕೊಂಡು ತಿಂಡಿ ಮಾಡ್ತಿರೋ ತರ ಇದೆ. ಆಫೀಸಲ್ಲಿ ನಿಮ್ಮಿಬ್ರ ಬಗ್ಗೆ ತಪ್ಪಾದ ಅಭಿಪ್ರಾಯ ನನಗ್ ಮಾತ್ರ ಅಲ್ಲ, ಇಡೀ ಸ್ಟಾಫ್ಗೆ ಇದೆ. ಇದಕ್ಕೇನ್ ಹೇಳ್ತೀರಾ? ಮೋನಿಕಾ, ನಿನಗೆ ಆಲ್ರೆಡಿ ನಾನು ಕರೆದು ವಾರ್ನಿಂಗ್ ಮಾಡಿದ್ದೀನಿ, ಆದ್ರೂ ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಮೇಡಮ್, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಇದ್ದೀರಾ. ನಾನ್ ಮಾತಾಡ್ತಾ ಇರೋದು ಮೋನಿಕಾ ಹತ್ರ. ಸುಮ್ನೆ ಏನು ಗೊತ್ತಿಲ್ಲದೆ ಮಧ್ಯದಲ್ಲಿ ಬಾಯ್ ಹಾಕಿದ್ರೆ ಸರಿ ಇರಲ್ಲ. ಅಂಡರ್ಸ್ಟ್ಯಾಂಡ್? ಅರ್ಥಗಳು ಅಪಾರ್ಥದ ರೂಪ ಪಡ್ಕೊಳ್ತಾ ಇರೋದಕ್ಕೆ ಮಧ್ಯ ಬಂದು ನಾನಿವಾಗ ಮಾತಾಡ್ಬೇಕಾಗ್ತಾ ಇದೆ. ಅದನ್ನ ನೀವುಗಳು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಅಲ್ಲ ಮೋನಿಕಾ, ಮದುವೆ ಆಗಿರೋ ಗಂಡ್ಸೋರು ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಹೇಳಿದ್ಮೇಲೂ ನೀನ್ ಮತ್ತೆ ಹೀಗೆ ಮಾಡ್ತಿದ್ಯಲ್ಲ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನೋಡು ಮೋನಿಕಾ, ಗಂಡು ಮಕ್ಕಳು ಏನೇ ತಪ್ಪು ಮಾಡಿದ್ರು ಅದು ಅಷ್ಟೊಂದು ಮ್ಯಾಟರ್ ಆಗಲ್ಲ. ಆದ್ರೆ ಹೆಣ್ಮಕ್ಳು ಒಂದು ಸಣ್ಣ ತಪ್ಪು ಮಾಡಿದ್ರು ಅವಳ ಜೀವನನೇ ಹಾಳು ಮಾಡತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ ಜೀವನನೇ ಹಾಳಾಗದು. ಅದ್ ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ಒಂದ್ಸಲ ಕರೆದು ವಾರ್ನ್ ಮಾಡಿದ್ಮೇಲೂ ಮತ್ತೆ ಅದನ್ನೇ ಮಾಡಿದ್ರೆ ಅದು ತಪ್ಪು ಅಂತ ಅನ್ನಿಸ್ಕೊಳ್ಳಲ್ಲ. ಬೇಕು ಅಂತ ಹಠಕ್ ಬಿದ್ದು ಮಾಡ್ದಂಗಿರುತ್ತೆ. ಒಂದ್ ವೇಳೆ ನೀನೇನಾದ್ರೂ ಅದನ್ನೇ ಮಾಡಕ್ ಹೊರಟಿದ್ರೆ ನಾನು ಹಠಕ್ ಬಿದ್ದು ಏನ್ ಮಾಡ್ಬೇಕೋ ಆ ಕೆಲ್ಸನೇ ಮಾಡ್ತೀನಿ. ಆಗ ನಿಮ್ಮಿಬ್ರು ಮರ್ಯಾದೆನು ರಸ್ತೆಯಲ್ಲಿ ಹರಾಜಾಗತ್ತೆ, ಅದನ್ನ ತಿಳ್ಕೊಳ್ಳಿ. ನೋಡಿ, ಇಲ್ಲಿ ತನಕ ಸ್ಟಾಫ್ಗಳ ಮಧ್ಯೆ ನಾನು ತಪ್ಪಾದ ಸಂಬಂಧಗಳನ್ನ ನೋಡಿಲ್ಲ, ಅವ್ರ ಬಗ್ಗೆ ಗಾಸಿಪ್ಗಳನ್ನು ನಾನು ಕೇಳಿಲ್ಲ. ಫಸ್ಟ್ ಟೈಮ್ ನಿಮ್ಮಿಬ್ರ ಬಗ್ಗೆ ಇಡೀ ಆಫೀಸೇ ಮಾತಾಡ್ಕೊಳ್ತಾ ಇದೆ. ಹಾಗಾಗಿ ಇದೆಲ್ಲ ಈ ಕ್ಷಣಕ್ಕೆ ಸ್ಟಾಪ್ ಆಗ್ಬೇಕು. ಇಲ್ಲಾಂದ್ರೆ ನಾನು ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗತ್ತೆ. ಇದೇ ಫೈನಲ್ ವಾರ್ನಿಂಗ್. ಇನ್ನೊಂದ್ಸಲ ನೀವಿಬ್ರು ಒಟ್ಟಾಗಿರೋದನ್ನ ನಾನ್ ನೋಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹುಷಾರ್.